ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಏನು ಯಾಕ ಅಂತ ಎಲ್ಲ ಹೇಳ್ತೀನಿ. ಸೊ ತುಂಬಾ ಒಂಥರ ಫೀಲ್ ಆಗ್ತಾಯಿದೆ. ಯಾಕಂದರೆ ನೈಟ್ ಗಂಟ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ತೀನಿ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನೋಡಿದ ತಕ್ಷಣ. ಸೊ ಯಾಕೆ ಈ ಥರ ಆಯಿತು, ಹೇಗಾಯಿತು, ಯಾವ ರೀಸನ್ದಿಂದ ಆಯಿತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಆ ಥರ ಆಗಿದೆ. ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಿರೋರು ಇದ್ದರೆ ಓಕೆ, ಟೆನ್ಷನ್ ಆಗಲ್ಲ. ಬಟ್ ಯೂಟ್ಯೂಬ್ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂತ ಇರ್ತಾರಲ್ವ, ಅಂಥವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಸಾವಿರಾರು ತಲೆಯಲ್ಲಿ ಹುಳ ಓಡಿರೋ ಥರ ಓಡುತ್ತೆ. ಯಾಕೆ ಈ ಥರ ಆಯಿತು, ಏನು ರೀಸನ್ಗೋಸ್ಕರ ಆಯಿತು ಅನ್ನೋ ಥರ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಸೇಮ್ ನನಗೂ ಕೂಡ ಅದೇ ಥರ ಆಗ್ತಾ ಇರೋದು. ಸೊ ಯಾಕೆ ಹಿಂಗೆ ಸಡನ್ ಮಾಡಿ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಸೊ ನಾನು ಮಾಡಿರೋ ತಪ್ಪು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳೋದು. ಸೊ ಮೊನಿಟೈಸ್ ಅಪ್ಲೈ ಮಾಡೋ ಟೈಮಲ್ಲಿ ಕ್ಲೀನಾಗಿ ಓದ್ಕೊಂಡ್ಬಿಟ್ಟು ಕೂಲ್ ಆಗಿಬಿಟ್ಟು ಆದಷ್ಟು ತಾಳ್ಮೆ ಪೇಷನ್ಸಿಂದ ಮೊನಿಟೈಸ್ಗೆ ಅಪ್ಲೈ ಮಾಡಿ ಅಂತಲೇ ಹೇಳ್ತಾ ಇರೋದು. ಸೊ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ, ಏನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರಲಿಲ್ಲ, ಏನೂ ಇಲ್ಲ. ಸೊ ನಂದು ಯಾವುದಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ, ಎಲ್ಲಿ ಮಿಸ್ ಮಾಡಿದೆ ಅಂತಲೂ ಐಡಿಯಾ ಸಿಗ್ತಾಯಿಲ್ಲ ನನಗೆ. ಸೊ ಏನಾಯಿತು ಅಂದರೆ, ನಂದು ಮೊನಿಟೈಸ್ ಅಪ್ಲೈ ಮಾಡೋ ಟೈಮಲ್ಲಿ ಮೆಂಬರ್ಶಿಪ್ ಅಂತ ಇರುತ್ತಲ್ವ. ಸೊ ಆ ಮೆಂಬರ್ಶಿಪ್ ಏನಾಗಿದೆ ಅಂದರೆ ಅಮೌಂಟ್ ಏನು 59 ತೋರಿಸ್ತಾ ಇತ್ತು, ಬಟ್ ಪೇ ಆಗೋ ಟೈಮಲ್ಲಿ ಮೆಂಬರ್ಶಿಪ್ ಪೇ ಮಾಡೋ ಟೈಮಲ್ಲಿ 239 ಅಮೌಂಟ್ ಕಟ್ ಆಗ್ತಾಯಿತ್ತು. ಸೊ ಅದು ಯಾಕೆ ಆಗ್ತಾಯಿತ್ತು ಏನು ಅಂತ ನನಗೊಂದು ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ಚೇಂಜ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಯೂಟ್ಯೂಬ್ ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿದರೆ ಚೇಂಜ್ ಮಾಡ್ಬೋದು ಅಂತ ಒಂದು ಐಡಿಯಾಯಿಂದ ಲ್ಯಾಪ್ಟಾಪಲ್ಲೂ ನೋಡಿದೆ, ಅಲ್ಲೂ ಕೂಡ ಟ್ರೈ ಮಾಡಿದೆ, ಅಲ್ಲೂ ಆಗಲಿಲ್ಲ. ಸೊ ಬಿಡು, ಏನು ಮಾಡೋಕ್ಕಾಗಲ್ಲ. ಇವಾಗ 1 ಮಂತ್ ಮಾತ್ರ ನಾನು ಯಾರಿಗೂ ಹೇಳಬಾರ್ದು ಮೆಂಬರ್ಶಿಪ್ ಎಲ್ಲ ತೊಗೊಳ್ಳಿ ಅಂತ, ಈ ಥರ ಎಲ್ಲ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ನಾನು 1 ಮಂತಿಂದ ನಾನು ಯಾರಿಗೂ ಮೆಂಬರ್ಶಿಪ್, ನನ್ನ ಚಾನಲ್ ಮೋನೋ ಆಗಿಬಿಟ್ಟು ಇವಾಗ 2 ಮಂತ್ ಆಯಿತು. ಸೊ ಆವಾಗಿಂದ ನಾನು ಯಾರಿಗೂ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಹೇಳಿರಲಿಲ್ಲ. ಯಾರಾದರೂ ಸ್ವಲ್ಪ ನಮ್ಮದು ಮೆಂಬರ್ಶಿಪ್ಪನ್ನು ತೊಗೊಂಡ್ಬಿಟ್ಟು ಚಾಟ್ಸು, ಸೂಪರ್ ಚಾಟ್ಸು ಈ ಥರ ಎಲ್ಲ ಲೈವಲ್ಲಿ ನನಗೆ ಮಾಡಿದರು. ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಆಗಿ $47 ಕಂಪ್ಲೀಟ್ ಮಾಡ್ಕೊಂಡಿದ್ದೆ ನಾನು. ಸೊ ಆಲ್ಮೋಸ್ಟ್ $47 ಕಂಪ್ಲೀಟ್ ಆಗಿತ್ತು. ಇವಾಗ ಜಾನ್ವರಿ ಫೆಬ್ರವರಿ, ಯಾಕಂದರೆ ನಂದು ಜಾನ್ವರಿಯಲ್ಲಿ ಮೋನೋ ಆಗಿರೋದು. ಸೊ ಅದರಿಂದ ಜಾನ್ವರಿ ಫೆಬ್ರವರಿ ಸೇರಿಬಿಟ್ಟು ನನಗೆ ಟೋಟಲ್ ರೌಂಡ್ ಫಿಗರ್ ಆಗಿಬಿಟ್ಟು $47 ಕಂಪ್ಲೀಟ್ ಆಗಿತ್ತು. ಸೊ $47 ಕಂಪ್ಲೀಟ್ ಆಗಿತ್ತು. ಸಂಡೇ ಏನು ಮಾಡಿದೆ, ಆಲ್ಮೋಸ್ಟ್ ಮೆಂಬರ್ಶಿಪ್ ತೊಗೊಂಡಿರೋದು ಎಲ್ಲರದ್ದು ಹೋಗಿಬಿಟ್ಟಿತ್ತು. 1 ಮಂತ್ ಆಗಿದೆ ಅಲ್ವಾ. ಸೊ 1 ಮಂತ್ ಆಗಿರೋಗೋಸ್ಕರ ಎಲ್ಲರದ್ದು ಹೋಗಿಬಿಟ್ಟಿತ್ತು. ಸೊ ಹೋಗಿದೆ ಅಲ್ವಾ, ಡೋಂಟ್ ವರಿ, ಇವಾಗ ಯಾರ್ದು ಇಲ್ವಲ್ಲ, ಇನ್ನೂ ಏನು ಒಂದು 4 ಮೆಂಬರ್ಸ್ದಿದೆ ಅಷ್ಟೇ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಲೆವೆಲ್ ಚೇಂಜ್ ಮಾಡಿಬಿಡೋಣ, 239 ಇದ್ದರೆ 59 ಮಾಡ್ಕೊಳ್ಳೋಣ ಅಂತ ನಾನು 59 ಮಾಡಿದೆ. ಸೊ ಚೇಂಜ್ ಮಾಡಿ 59 ಮಾಡಿದೆ. ಸಂಡೇ ದಿನ ನಾನು ಚೇಂಜ್ ಮಾಡಿರೋದು. ಆ್ಯಕ್ಚುಲಿ ಸಂಡೇ ಚೇಂಜ್ ಮಾಡಿದ್ದೀನಿ. ನಿನ್ನೆ ಸಂಡೇನೂ ಏನು ಪ್ರಾಬ್ಲಮ್ಸ್ ತೋರಿಸಿಲ್ಲ, ಏನಿಲ್ಲ. ಮಂಡೇ ದಿವಸನೂ ನಿನ್ನೆನೂ ಸೇಮ್ ಅದೇ ಥರ ಇತ್ತು. ಮಂಡೇ ಕೂಡ ನನಗೆ ಯಾವುದೇ ಥರ ಡಾಲರ್ ಕಡಿಮೆ ಆಗಿರೋ ಥರ ಏನೂ ತೋರಿಸಿಲ್ಲ ನನಗೆ. ಬಟ್ ಮಂಗಳವಾರ ಇವತ್ತು ಎದ್ದಿದ ತಕ್ಷಣ ನೈಟ್ ಆ್ಯಕ್ಚುಲಿ ಮಲ್ಗೋ ಟೈಮಲ್ಲೇ ನೋಡಿದೆ. ಸೊ ಎಲ್ಲ ಕರೆಕ್ಟಾಗಿತ್ತು, ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ. ಓನ್ಲಿ ಚಾನಲ್ ಸ್ವಲ್ಪ ವೀಡಿಯೋ ರನ್ ಆಗ್ತಾಯಿಲ್ಲ ಯಾಕೋ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇವತ್ತು ಸಡನ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತೀನಿ ಫುಲ್ ಡಾಲರ್ ಲೆಸ್ ಆಗಿಬಿಟ್ಟು 37ಗೆ ಬಂದು ನಿಂತ್ಕೊಂಡಿದೆ. ಆಲ್ಮೋಸ್ಟ್ $10-12 ಲೆಸ್ ಆಗಿಬಿಟ್ಟಿದೆ. ಸೊ ಯಾಕೆ ಈ ಥರ ಆಯಿತು, ಏನು ರೀಸನ್ಗೋಸ್ಕರ ಆಯಿತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದರೆ ಮೋನೋ ಮಾಡ್ಕೊಳ್ಳೋ ಗಂಟ ಮೋನೋ ಆಗಬೇಕಂತ ಟೆನ್ಷನ್ ಇರುತ್ತೆ ಎಲ್ರಿಗೂ. ಸೊ ಮೋನೋ ಆದಮೇಲೆ ಡಾಲರ್ ಕಂಪ್ಲೀಟ್ ಯಾವಾಗ ಮಾಡ್ಕೊಳ್ಳೋಣ, ಡಾಲರ್ ಕಂಪ್ಲೀಟ್ ಯಾವಾಗ ಮಾಡಿ ಯಾವಾಗ ಎಷ್ಟು ಬೇಗ ಸ್ಯಾಲ್ರಿ ಎತ್ತೋಣ ಅನ್ನೋ ಥರ ಟೆನ್ಷನ್ ಆಗಿಬಿಡುತ್ತೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ನನ್ನದೇ ಅಂತಲ್ಲ, ಕ್ಯಾಶುವಲ್ ಆಗಿ ಪ್ರತಿಯೊಬ್ಬರು ಯಾರೆಲ್ಲ ಚಾನಲ್ ನಡೆಸ್ತಾರೆ ಅವ್ರಿಗೆಲ್ರಿಗೂ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಒಂದೇ ಅಂದರೆ, ನಿಮ್ಮೆಲ್ಲರೂ ಸಪೋರ್ಟಿಂದ ಚಾನಲ್ ಗ್ರೋತ್ ಆಗಬೇಕು. ನಿಮ್ಮೆಲ್ಲರೂ ಸಪೋರ್ಟಿಂದನೇ ಯಾರೆಲ್ಲ ಸಬ್ಸ್ಕ್ರೈಬ್ಸ್ ಇದ್ದೀರಾ ಅವರು ಕೂಡ ವೀಡಿಯೋಸ್ ನೋಡ್ತಾ ಇಲ್ವಲ್ಲ, ಅದು ಒಂದು ಬೇಜಾರಾಗ್ತಾ ಇರೋದು. ಆದಷ್ಟು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತಾ ಇರೋದು. ಸೊ ನಾನು ಮಾಡಿರೋ ತಪ್ಪು ನೀವು ಯಾವತ್ತೂ ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತಲೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಸೊ ಆದಷ್ಟು ಈ YTಯಲ್ಲಿ ಕೇರ್ಫುಲ್ಲಾಗಿರಿ.
ಆದಷ್ಟು ತಿಳ್ಕೊಂಡ್ಬಿಟ್ಟು ನೀವು ವಿಡಿಯೋನ ಮಾಡಿ. ಮತ್ತು ಅದ್ರ ಜೊತೆಗೆ ವೈ ಟಿ ಬಗ್ಗೆ ನಿಮ್ಗೆ ಏನೇ ಸೆಟ್ಟಿಂಗ್ಸ್ ಇದ್ದರೆ ಕೂಡ ಒಂದು ಗೊತ್ತಿರೋರಿಗೆ ಕೇಳಿಬಿಟ್ಟು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೊತ್ತಿಲ್ಲದೇ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಥರ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತಲೇ ಹೇಳೋದು ನಾನು. ಸೊ ಅದಕ್ಕೋಸ್ಕರ ಇದರಿಂದ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋ ಥರ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.